ಗುರು ಈಗ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಸ್ವಲ್ಪ ಹಂಗೆ. ವಿಡಿಯೋ ಟೈಟಲ್ ಏನಿದೆ ಅಂತಂದರೆ ಬ್ರಿಟಿಷ್ ಅದಕ್ಕೆ 200 ವರ್ಷ ಆಳಿರೋದು ಅಂತ ಇದೆ. ಅಂಥವ್ರಿಗೆಲ್ಲ ಹೇಳೋದು ಒಂದೇ ಮಾತು, ಈ ಗಿಲ್ಲಿ ಕ್ರೇಜ್ ನೋಡಿ ಇಷ್ಟು ಜನ ಹೇಳ್ತಿದಾರಲ್ವಾ 200 ವರ್ಷ ಆಳಿದ್ದಾರೆ, ಬ್ರಿಟಿಷ್ 200 ವರ್ಷ ಆಳಿದ್ದಾರೆ ಅಂತ. ಅಂಥವ್ರಿಗೆಲ್ಲ ಹೇಳೋದು ಒಂದೇ ಮಾತು, ತಮ್ಮ ಇಷ್ಟವಾದ ಹೀರೋಗಳು ಕ್ರಿಕೆಟರ್ಗಳು ಬೇಜಾನ್ ಮೆರೆದು ಅದೇ ಫ್ಯಾನ್ಗಳು ಇದೇ ಫ್ಯಾನ್ಗಳು ಬಂದು ಮೆರೆಸಿದಾಗ ಈ ಥರ ಯಾರು ಹೇಳಿಲ್ಲ. ಯಾಕಂದ್ರೆ 200 ವರ್ಷ ಅವಾಗ ಆಳಿದ್ದಿಲ್ಲ ಅನ್ಸುತ್ತೆ ಪಾಪ. ಮತ್ತು ಇದು ವಿಡಿಯೋ ಕೊನೆಯಲ್ಲಿ ಹಾಕ್ತಿದ್ದಾರೆ, ಗುಂಡಿಗಳ ಬಗ್ಗೆ ಮಾತಾಡಲ್ಲ, ಅವ್ರ ಬಗ್ಗೆ ಮಾತಾಡಲ್ಲ, ರೇಪ್ಗಳ ಬಗ್ಗೆ ಮಾತಾಡಲ್ಲ, ಕೊಲೆ ಬಗ್ಗೆ ಮಾತಾಡಲ್ಲ ಅಂತ. ಎಷ್ಟು ಜನ ಮಾತಾಡ್ತಿದ್ದೀರ? ಹೌದು, ಗುಂಡಿಗಳು ತಮ್ಮ ಮನೆ ಮುಂದೆ ಗುಂಡಿ ಆಗಿದ್ರೆ ತಾನೇ ಯಾರು ಮಾತಾಡ್ತಿದ್ದೀರಾ? ನಮಗೆ ಯಾಕೆ ಬೇಕಪ್ಪ, ನಮಗೆ ಯಾಕೆ ಅಂತ ಸುಮ್ಮನೆ ಕೂತ್ಕೊಂತೀರಾ? ಅಂಥದ್ದು ನೀವು ಇವಾಗ ಬಂದ್ಬಿಟ್ಟು ಗಿಲ್ಲಿ ಕ್ರೇಜ್ ನೋಡಿ, ಟಾಟಾ ಆಕ್ಸಿಜನ್ ನೋಡಿ ಹೇಳ್ತಿದ್ದಾರೆ ನೀವು, ಇದು 200 ವರ್ಷ ಅನ್ಎಜುಕೇಟೆಡ್ಗಳು ಅಂತ. ಯಾಕೆ ನಿಮ್ಮ ಹೀರೋಗಳದ್ದು ನೀವು ಹಾಕಿಸ್ಕೊಂಡಿಲ್ವಾ? ಕ್ರಿಕೆಟ್ಗಳದ್ದು ಹಾಕ್ಸ್ಕೊಂಡಿಲ್ಲ? ಎಷ್ಟು ಜನ IPL ಮುಗಿದ್ಮೇಲೆ ಎಷ್ಟು ಜನ ಸತ್ತರು? ಅವಾಗ ಅನ್ಎಜುಕೇಟೆಡ್ ಅಂತ ಯಾರು ಹೇಳಿಲ್ಲ. ಈ ಹೀರೋಗಳು ಫ್ಯಾನ್ವರ್ಗಳು ಆಯಿತು, ಅವಾಗ ಅನ್ಎಜುಕೇಟೆಡ್ ಅಂತ ಯಾರು ಹೇಳಿಲ್ಲ. ಎಷ್ಟು ಜನ ಕಾವೇರಿಗಾಗಿ ಹೋರಾಡಿದಿರಿ? ಎಷ್ಟು ಜನ ಗುಂಡಿ ಮುಚ್ಚಕ್ಕೆ ಹೋರಾಡಿರಿ? ಎಷ್ಟು ಜನ ಸೌಜನ್ಯ ಕೇಸಿಗೆ ಹೋರಾಡಿರಿ? ಯಾರು ಹೋರಾಡಿಲ್ಲ, ಯಾರು ಬರಲ್ಲ. ಸುಮ್ಮನೆ ನೀವು ಹೇಳ್ತೀರಿ ಇವಾಗ, ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಅನ್ಎಜುಕೇಟೆಡ್ 200 ವರ್ಷ ಅದಕ್ಕೆ ಆಳಿರೋದು ಅಂತ. ಇದೆಲ್ಲ ಯಾವುದು ಸರಿ ಇಲ್ಲ ಅಂದ್ಕೊತೀನಿ. ಸುಮ್ಮನೆ ನಿಮಗೆ ಇಷ್ಟ ಬಂದಂಗೆ ಆಟ ಆಡೋದು, ನಿಮಗೆ ಇಷ್ಟ ಬಂದಂಗೆ ಬೆಳೆಸೋದು, ನಿಮಗೆ ಇಷ್ಟ ಇಲ್ಲ ಅಂತಾನೆ ಇಲ್ಲ ಅಂತ ಅನ್ನಿ, ಐತೆ ಅಂದ್ರೆ ಐತಿ ಅಂತ ಅನ್ನಿ. ಯಾಕೆ ನಿಮಗೆ ಇಷ್ಟವಾದ ಫ್ಯಾನ್ನ ಮೆರೆಸ್ದಾಗ ಹ್ಞೂ ಅಂತೀರಿ, ಈಗಿಲ್ಲ ಅಂದ್ರೆ ಇಲ್ಲ ಅಂತೀರಿ. ಇದೇ ಯಾವ ನ್ಯಾಯ? ಕಾಮೆಂಟ್ ಮಾಡಿ, ನಿಮಗೇನು ಅನಿಸುತ್ತೆ?